ನಟ ದರ್ಶನ್ ಅವರ ಭೇಟಿ ಮಾಡೋದಕ್ಕೆ ಜೈಲು ಬಳಿಗೆ ಟಿ ನರಸೀಪುರದ ಮಹಿಳೆಯೊಬ್ಬರು ಬಂದಿದ್ದಾರೆ. ದರ್ಶನ್ ಫಾರ್ಮ್ ಹೌಸ್ನಲ್ಲಿ ಇವರು ಕೆಲಸ ಮಾಡ್ತಾ ಇದ್ರಂತೆ. ಅವರು ಇವತ್ತು ನಟ ದರ್ಶನ್ ಅವರನ್ನ ಮಾತನಾಡಿಸೋದಕ್ಕೆ ಭೇಟಿ ಮಾಡೋದಕ್ಕೆ ಜೈಲಿಗೆ ಆಗಮಿಸಿದ್ರು. ಫಾರ್ಮ್ ಹೌಸಲ್ಲಿ ಕೆಲಸ ಮಾಡ್ತಾ ಇದ್ದಂಥ ತುಳಸಿ ಅನ್ನೋರು 2ನೇ ಶನಿವಾರ ಆಗಿರೋದ್ರಿಂದ ಅವರಿಗೆ ಭೇಟಿಗೆ ಅವಕಾಶ ಸಿಕ್ಕಿಲ್ಲ. ಜೈಲಿನ ಚೆಕ್ ಪೋಸ್ಟ್ ಬಳಿವರೆಗೂ ಬಂದು ವಾಪಸ್ ಹೋಗಿದ್ದಾರೆ ತುಳಸಿ. ದರ್ಶನ್ ಕೈಯಿಂದಲೇ ಒಂದು ಟ್ಯಾಟೂ ಸೈನ್ ಹಾಕಿಸ್ಕೊಂಡಿದ್ದಾರೆ. ಅಂದರೆ ಸೈನ್ ಹಾಕಿಸ್ಕೊಂಡು ಅದನ್ನು ಟ್ಯಾಟೂ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಬಂದವರು ಮಾತನಾಡಿದ್ರು, ದರ್ಶನ್ ಕೊಲೆ ಮಾಡುವಂಥ ವ್ಯಕ್ತಿ ಅಲ್ಲ, ಆದಷ್ಟು ಬೇಗ ಅವ್ರ ಜೈಲಿಂದ ಹೊರಬರಬೇಕು, ಅವ್ರು ನಮ್ಮ ಬಾಸು, ನಮ್ಮ ಯಜಮಾನರು, ಇಂಥ ಒಳ್ಳೆ ವ್ಯಕ್ತಿಗೆ ಹೀಗಾಗಿದೆ ಅಂತಂದರೆ ನೋವಾಗುತ್ತೆ ಅಂತ ಕಣ್ಣೀರು ಹಾಕ್ತಲೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ತುಳಸಿ ಅನ್ನೋ ಮಹಿಳೆ. ದರ್ಶನ್ ಫಾರ್ಮ್ ಹೌಸ್ನಲ್ಲಿ ಕೆಲಸ ಮಾಡ್ತಾ ಇದ್ರಂತೆ. ಇವತ್ತು ಭೇಟಿಗೋಸ್ಕರ ಬಂದಿದ್ರು. ಆದರೆ ಸೆಕೆಂಡ್ ಸ್ಯಾಟರ್ಡೆ ಆಗಿದ್ದರಿಂದ ಅವ್ರಿಗೆ ಭೇಟಿಗೆ ಇವತ್ತು ಅವಕಾಶ ಸಿಕ್ಕಿಲ್ಲ. ನಮಗೆ ಸಹಾಯ ಮಾಡ್ತೀನಿ ಅಂತ ಮುಂದೆ ಬಂದರು ನಾನೇ ಬೇಡ ಅಂದೆ. ನಾವು ಯೂನಿವರ್ಸಿಟಿಲಿ ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾ ಇರೋದು. ಅವರು ತುಂಬ ಒಳ್ಳೆಯವರು. ದಯವಿಟ್ಟು ಯಾರು ಏನೇ ಅನ್ಕೊಂಡ್ರು ಪರವಾಗಿಲ್ಲ, ನಮ್ಮ ಬಾಸು ತುಂಬ ಒಳ್ಳೆಯವರು. ಅವ್ರು ಆದಷ್ಟು ಬೇಗ ಆಚೆ ಬರಬೇಕು. ಅವ್ನು ಯಾರೋ ಹೇಳ್ದ ಫೋಟೋ ತೆಗೆಸ್ಕೊಂಡ್ರೆ 3,000 ಕೊಡ್ತಾನೆ, ಟಾಟೋ ಹಾಕ್ಸ್ಕೊಂಡ್ರೆ 4,000 ಕೊಡ್ತಾರೆ ಅಂತ. ಆ ಥರ ಏನೂ ಇಲ್ಲ. ನಮ್ಮ ಅಭಿಮಾನಕ್ಕೆ ನಾವು ನೋಡಿ ಇಲ್ಲೂ ಹಾಕ್ಸ್ಕೊಂಡಿದ್ವಿ. ಅವ್ರು ಸೈನ್ ಹಾಕಿ ಕೊಟ್ಟಿರೋದು, ಇದು ಅವ್ರು ಸೈನ್ ಹಾಕಿರೋದು, ಇದು ನಾವೇ ಹಾಕೊಂಡಿರೋದು. ಅವ್ರ ಮೇಲೆ ಇರೋ ಪ್ರೀತಿ ಯಾವತ್ತೂ ಕಮ್ಮಿ ಆಗಲ್ಲ. ದಯವಿಟ್ಟು ಕೋರ್ಟು ಅನ್ನೋದಿದೆ, ಜಡ್ಜ್ಮೆಂಟು ಅನ್ನೋದು ಇದೆ ಅಲ್ವಾ. ನಾವು 1000 ಹೇಳ್ಬೋದು, ನಾವಂದ್ರೂ ನೀವು ನಂಬ್ತೀರ, ನೀವಂದ್ರೂ ನಾವು ನಂಬ್ತೀವಿ. ನಾನು ತುಂಬಾ ಹತ್ರದಿಂದ ನೋಡಿದ್ದೀನಿ. ಎಲ್ಲಿ ನೀವು ಕೆಲಸ ಮಾಡ್ತಿದ್ರಿ ಮೊದಲು? ಅವರು ಫಸ್ಟ್ ಫಾರ್ಮ್ ಹೌಸ್ ಹತ್ರ ಕೆಂಪೇನುಂಡಿ ಹತ್ರ ಫಾರ್ಮ್ ಹೌಸ್ ಇದೆಯಲ್ಲ, ಅಲ್ಲಿ ಮಾಡ್ತಾ ಇದ್ದೆ. 1 ವರ್ಷ ಮಾಡ್ತಾ ಇದ್ದೆ. ನನಗೆ ಒಂದು ಸ್ವಲ್ಪ ಗರ್ಭಕೋಶ ಪ್ರಾಬ್ಲಮ್ ಇಂದ ನಾನು ಕೆಲಸ ಕೊಟ್ಬಿಟ್ಟು ಈಗ ಮೈಸೂರು ಯೂನಿವರ್ಸಿಟಿಲೇ ವರ್ಕ್ ಮಾಡ್ತಾ ಇದ್ದೀನಿ. 1 ವರ್ಷ ಸರ್ ಅಷ್ಟೇ. ಫಾರ್ಮ್ ಹೌಸ್ ಅಲ್ಲಿ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ರು. ಒಂದು ಏನು ಅವ್ರ ಮನೆ ಮಗಳ ಥರ ನೋಡ್ಕೊಂಡವ್ರೆ ನನ್ನ. ಈಗಲೂ ನಾನು ಅವ್ರನ್ನ ಅಣ್ಣ ಅಂತ ಕರೆಯಲ್ಲ, ಭಾವ ಅಂತಲೇ ಕರೆಯೋದು, ಯಜಮಾನ್ರಿ ಅಂತಲೇ ಕರೆಯೋದು. ನಾನು ಅವರೆಲ್ಲ ಬೇರೆಯವರು ರಾಖಿ ಕಟ್ಟಕ್ಕೆ ಹೋಯ್ತಾರೆ, ನಾನು ಅವ್ರಿಗೆ ಫ್ರೆಂಡ್ ಥರ ಕಟ್ಟಿರೋ ಫೋಟೋಸ್ ಎಲ್ಲ ಇದೆ ನನ್ನ ಹತ್ರ. ಅವ್ರ ಹತ್ರ ತೆಗೆಸ್ಕೊಂಡಿರೋ ಫೋಟೋಸ್ ಇದೆ. ರಜೆ ಇತ್ತು ಸರ್, ನನಗೆ ಗೊತ್ತಿಲ್ಲ. ನಮ್ಮ ಯೂನಿವರ್ಸಿಟಿಲಿ ರಜೆ ಕೊಡಲ್ಲ. ಇವತ್ತು ಕೊಟ್ಟಿದ್ರು ಅಂತ ಬಂದೆ ನಮ್ಮ ದೇವ್ರು ನೋಡೋಕ್ಕೆ. ಇಲ್ಲ, ನನ್ನ ಮನೇಲಿ ಒಬ್ಬ ಅಂತ, ನನಗೆ ಅಪ್ಪ ಅಮ್ಮ ಎಲ್ಲ ಯಾರೂ ಇಲ್ಲ, ಇವರೇ ಎಲ್ಲ ಅಂತ ನಾನು ಬಂದಿರೋದು. ದಯವಿಟ್ಟು ಸಹಾರ ಮಾಡಿ ನಮ್ಮ ಬಾಸ್ ಆದಷ್ಟು ಬೇಗ ಆಚೆ ಬರಬೇಕು ಸರ್, ಅಷ್ಟೇ ನಾನು ಕೇಳ್ಕೊಳ್ಳೋದು.